ಹೊಸ ಕಾರಿನ ದರ 25,000 ರೂಪಾಯಿ ಇಳಿಕೆ ಆಗಲಿದೆಯೇ? ಬೈಕ್, AC, ಟಿವಿ ಖರೀದಿ ದೀಪಾವಳಿಗೆ ಸಕಾಲ. GST ರೇಟ್ ಇಂಪ್ಯಾಕ್ಟ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಈ ವರ್ಷ ಅಕ್ಟೋಬರ್ 20ಕ್ಕೆ ದೀಪಾವಳಿ ಹಬ್ಬದ ಸಂಭ್ರಮ ಬರಲಿದೆ. ಜೊತೆಗೆ ದೀಪಾವಳಿಗೆ ನೀವು ಬೈಕ್, ಸ್ಕೂಟರ್, ಕಾರು ಖರೀದಿಸುವ ಆಲೋಚನೆಯಲ್ಲಿದ್ದರೆ ಖಂಡಿತವಾಗಿಯೂ ಸರಿಯಾದ ನಿರ್ಧಾರ ಅಂತ ಹೇಳ್ಬೋದು. ನಿಮಗೆ GST ಇಳಿಕೆಯ ಲಾಭ ಕೂಡ ಸಿಗಲಿದೆ. ಖರೀದಿಯಲ್ಲಿ ಹಣ ಉಳಿತಾಯದ ಲಾಭವೂ ಆಗಲಿದೆ. ಯಾಕಂದರೆ ಸಣ್ಣ ಕಾರುಗಳ ಮೇಲಿನ GSTಯ ಸ್ಲ್ಯಾಬ್ 28%ನಿಂದ 18%ಗೆ ಇಳಿಕೆ ಆಗಲಿದೆ. ಕೇವಲ ಕಾರ್ ಮಾತ್ರ ಅಲ್ಲದೆ ಬೈಕ್, ಸ್ಕೂಟರ್ ಖರೀದಿಗೂ GST 28%ನಿಂದ 18%ಗೆ ಇಳಿಕೆ ಆಗುವಂಥ ನಿರೀಕ್ಷೆ ಇದೆ. ಜೊತೆಗೆ AC, ಟಿವಿ ಖರೀದಿ ಕೂಡ ದರ ಇಳಿಕೆಯ ಬೆನಿಫಿಟ್ ಸಿಗಲಿದೆ. ಈ ಕುರಿತು ಸಂಪೂರ್ಣ ವಿವರಗಳನ್ನು ನೋಡೋಣ. ಸಣ್ಣ ಕಾರ್ ಅಂತಂದರೆ ಏನು? ಸಣ್ಣ ಕಾರ್ ಅಂತಂದರೆ 4 ಮೀಟರ್ ಉದ್ದ ಇರುವಂತಹ ಮತ್ತು 1200 cc ಸಾಮರ್ಥ್ಯದ ಎಂಜಿನ್ ಸಾಮರ್ಥ್ಯ ಇರುವಂತಹ ಕಾರು. ಈಗ ಇಂಥ ಕಾರಿಗೆ 28% GST ಮತ್ತು 1% ಸೆಸ್ ಇದೆ. ದೊಡ್ಡ ಕಾರ್ ಮತ್ತು SUVಗಳಿಗಂತೂ ಕೂಡ 43%ದಿಂದ 50% ತನಕ GST ಮತ್ತು ಸೆಸ್ ಇದೆ. ದೀಪಾವಳಿ ವೇಳೆಗೆ ದೊಡ್ಡ ಕಾರ್ಗಳಿಗೆ ಮತ್ತು SUVಗೆ GST 40ಕ್ಕೆ ಸೀಮಿತ ಆಗುವಂಥ ಚಾನ್ಸಸ್ ಇದೆ. 40ಕ್ಕೆ 40%ಗೆ. ಎಲೆಕ್ಟ್ರಿಕ್ ವಾಹನಗಳಿಗೆ GST ರೇಟ್ನಲ್ಲಿ ಯಾವುದೇ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇಲ್ಲ. ಇವುಗಳ GST 5% ಇವಾಗ ಇದೆ. ಅದು ಹಾಗೆ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 8 ವರ್ಷಗಳ ಬಳಿಕ GST ಪದ್ಧತಿಯಲ್ಲಿ ಗಮನಾರ್ಹ ಸುಧಾರಣೆಯನ್ನು ಘೋಷಿಸಿದ್ದಾರೆ. ಇದು ಜನರಿಗೆ ದೀಪಾವಳಿಯ ಒಂದು ಕೊಡುಗೆ ಆಗಲಿದೆ ಅಂತ ತಿಳಿಸಿರುವಂಥದ್ದು ವಿಶೇಷ. ದೀಪಾವಳಿ ವೇಳೆಗೆ GST ಅಡಿಯಲ್ಲಿ 5% ಮತ್ತು 18%ನ ತೆರಿಗೆ ದರವನ್ನು ಉಳಿಸಿಕೊಂಡು 12 ಮತ್ತು 28% ದರವನ್ನು ರದ್ದುಪಡಿಸುವಂಥ ಸಾಧ್ಯತೆ ಇದೆ. 40% ವಿಶೇಷ ದರವು ತಂಬಾಕು ಸೇರಿದಂತೆ 6ರಿಂದ 7 ಅನಾರೋಗ್ಯಕರ ಸಿನ್ ಉತ್ಪನ್ನಗಳಿಗೆ ವಿಧಿಸುವಂತಹ ನಿರೀಕ್ಷೆ ಇದೆ. ಈಗ ಸಣ್ಣ ಕಾರುಗಳ ದರ ಇಳಿಕೆ ಎಷ್ಟಾಗಬಹುದು ಅಂತ ನೋಡೋಣ. GSTನಲ್ಲಿ ನೋಡಿ 11% ಇಳಿಕೆ ಆದರೆ ಸಣ್ಣ ಕಾರುಗಳ ದರದಲ್ಲಿ 12ರಿಂದ 12.5% ದರ ಇಳಿಕೆ ಆಗಲಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅಂದರೆ 20,000 ರೂಪಾಯಿಂದ 25,000 ರೂಪಾಯಿ ದರ ಇಳಿಕೆ ಆಗಲಿದೆ ಅಂತ ಆಟೋಮೊಬೈಲ್ ವಲಯದ ತಜ್ಞರು ಹೇಳ್ತಾ ಇದ್ದಾರೆ. ಕಾರುಗಳಿಗೆ ಈಗ GST ದರ ಸೆಸ್ ಎಷ್ಟಿದೆ ಅಂತ ನೋಡೋದಿದ್ರೆ ಎಲೆಕ್ಟ್ರಿಕ್ ಕಾರುಗಳಿಗೆ 5% ಇದೆ. ಇದಕ್ಕೆ ಯಾವುದೇ ಸೆಸ್ ಇಲ್ಲ, 5% GST ಮಾತ್ರ. ಅದೇ ರೀತಿ 1200 cc ಕಾರುಗಳು ಅಂದರೆ ಪೆಟ್ರೋಲು, CNG, LPG ಕಾರುಗಳಿಗೆ 28% ಸೆಸ್ ಇದೆ, 28% GST ಇದೆ, ಸೆಸ್ 1%, ಒಟ್ಟು 29% ಟ್ಯಾಕ್ಸ್ ಆಗುತ್ತೆ. ಅದೇ ರೀತಿ 1500 cc ಸಾಮರ್ಥ್ಯದ ಡೀಸೆಲ್ ಕಾರಿಗೆ 28% GST, ಸೆಸ್ 3%, ಒಟ್ಟು 31% ಟ್ಯಾಕ್ಸ್ ಆಗುತ್ತೆ. ಅದೇ ರೀತಿ 1500 cc ಪೆಟ್ರೋಲ್ ಕಾರಿಗೆ 28% GST, 17% ಸೆಸ್ ಇರುತ್ತೆ, ಒಟ್ಟು 45% ಟ್ಯಾಕ್ಸ್ ಇರುವಂಥದ್ದು. ಅದೇ ರೀತಿ SUVಗೆ 28% GST ಇದೆ, ಸೆಸ್ 22% ಇದೆ, ಒಟ್ಟು 50% ಟ್ಯಾಕ್ಸ್ ಆಗುತ್ತೆ. ಅದೇ ರೀತಿ ಹೈಬ್ರಿಡ್ ಕಾರುಗಳಿಗೆ 28% GST ಇದೆ, 15% ಸೆಸ್ ಇದೆ, ಒಟ್ಟು 43% ಟ್ಯಾಕ್ಸ್ ಆಗುತ್ತೆ. ಹಾಗಾಗಿ ಹಬ್ಬದ ವೇಳೆಗೆ ಇದೆಲ್ಲ ಟ್ಯಾಕ್ಸ್ಗಳಲ್ಲಿ ಇಳಿಕೆ ಆಗುವಂತಹ ನಿರೀಕ್ಷೆ ಈಗಾಗಲೇ ಉಂಟಾಗಿದೆ. ವೀಕ್ಷಕರೇ, GST ಪದ್ಧತಿಯಲ್ಲಿ ಈಗ ಇರುವ ತೆರಿಗೆ ಶ್ರೇಣಿಗಳು ಯಾವುದಪ್ಪ ಅಂತಂದರೆ 5% ಇದೆ, 12% ಇದೆ, 18 ಮತ್ತು 28% ಇದೆ. ಅಂದರೆ ಬಹುತೇಕ ವಸ್ತುಗಳು ದೀಪಾವಳಿ ವೇಳೆಗೆ 5 ಮತ್ತು 18% ಸ್ಲಾಬಿನ ಒಳಗೆ ಬರೋದ್ರಿಂದ ಮಧ್ಯಮ ವರ್ಗದ ಜನತೆಗೆ ತುಂಬ ಅನುಕೂಲ ಆಗುತ್ತೆ. ದರ ಇಳಿಕೆಯ ಒಂದು ಅನುಕೂಲವನ್ನು ಪಡೆದು ಬಹುತೇಕ ವಸ್ತುಗಳು ಈ 2 ಸ್ಲಾಬ್ಗಳ ಒಳಗೆ ಇರುತ್ತೆ. 12% ಸ್ಲಾಬಿನಲ್ಲಿರುವಂಥ ಹಲವಾರು ದಿನಬಳಕೆಯ ವಸ್ತುಗಳ ಮೇಲಿನ GSTಯು 5%ಗೆ ತಗ್ಗಲಿದೆ. ಸಣ್ಣ ಕಾರುಗಳನ್ನು ಖರೀದಿಸುವವರಿಗೆ 25,000 ರೂಪಾಯಿ ತನಕ ದರ ಇಳಿಕೆಯ ಲಾಭ ಸಿಗಲಿದೆ. ವಿಮೆಗೆ ತಗಲುವ ವೆಚ್ಚ ಕೂಡ ತಗಲಿದೆ. ಆರೋಗ್ಯ ವಿಮೆ ಇರ್ಬೋದು, ಜೀವ ವಿಮೆ ಇರಬಹುದು. ಇದರಿಂದ ಬಳಕೆ, ಬೇಡಿಕೆ, ಉತ್ಪಾದನೆ, ಉದ್ಯೋಗ ಸೃಷ್ಟಿಯ ವಾತಾವರಣ ಸೃಷ್ಟಿಯಾಗಲಿದೆ. ಜನಸಾಮಾನ್ಯರಿಗೆ ಇದರಿಂದ ಹಣ ಉಳಿತಾಯ ಆಗಲಿದೆ. ಮತ್ತಷ್ಟು ಖರ್ಚಿಗೆ ಕೈಯಲ್ಲಿ ಹಣ ಉಳಿಯಲಿದೆ. ಅದನ್ನು ಹೂಡಿಕೆ ಆಗಿ ಕೂಡ ಪರಿವರ್ತಿಸಲಿಕ್ಕೆ ಅವಕಾಶಗಳು ಸಿಗುತ್ತೆ. ಈಗ ಯಾವೆಲ್ಲ ವಸ್ತುಗಳು ದೀಪಾವಳಿ ನಂತರ ಅಗ್ಗ ಆಗಲಿದೆ ಎಂಬುದನ್ನು ನೋಡೋಣ. ನಾನು ಈಗಾಗಲೇ ಹೇಳಿದಾಗೆ ಸಣ್ಣ ಕಾರುಗಳ GST 28%ದಿಂದ 18%ಗೆ ಇಳಿಕೆ ಆಗಲಿದೆ. ವಿಮೆ ಪ್ರೀಮಿಯಂ ಮೇಲಿನ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲಿನ GST 18ರಿಂದ 5%ಗೆ ತಗ್ಗಲಿದೆ ಅಥವಾ ಪೂರ್ಣ ರದ್ದಾಗುವ ಚಾನ್ಸಸ್ ಕೂಡ ಇದೆ.
ಇನ್ನು ದಿನಬಳಕೆಯ ವಸ್ತುಗಳ GST 5% ಅಥವಾ ಯಾವುದೇ ಒಂದು GST ಇಲ್ಲದೆಯೂ ಕೂಡ ಇರ್ಬೋದು. ಅದೇ ರೀತಿ AC ಏರ್ ಕಂಡೀಷನರ್ ಮೇಲಿನ GST 28% ಇದೆ, ಅದು 18%ಗೆ ಇಳಿಕೆ ಆಗುವಂಥ ಚಾನ್ಸಸ್ ಇದೆ. ಟಿವಿಗಳಿಗೆ 28% ಟ್ಯಾಕ್ಸ್ ಇದೆ, ಅದು 18%ಗೆ ಇಳಿಕೆ ಆಗುವಂಥ ಒಂದು ಚಾನ್ಸಸ್ ಇದೆ. 5% GSTಗೆ ಬರಲಿರುವಂಥ ವಸ್ತುಗಳು ಯಾವುದಪ್ಪ ಅಂತಂದರೆ ಟೂತ್ ಪೌಡರ್, ನಮ್ಕೀನ್, ಪೊಟ್ಯಾಟೊ ಚಿಪ್ಸ್, ಕೆಚಪ್, ಜಾಮ್, ಮೇಯೋನಿಸ್, ಪಾಸ್ಟಾ, ನೂಡಲ್ಸ್, ಬಟರ್, ಚೀಸ್, ಮಿಲ್ಕ್ ಬೇಸ್ಡ್ ಬೇವರೇಜಸ್, ಹೀಗೆ ಇನ್ನೂ ಅನೇಕ ವಸ್ತುಗಳಿದೆ. ನಾನೊಂದಷ್ಟು ಎಕ್ಸಾಂಪಲ್ ಮಾತ್ರ ಹೇಳಿದೆ. ಹೀಗಾಗಿ ಇದೆಲ್ಲ ದಿನ ಬಳಕೆ ಆಗುವಂತಹ ಪ್ರತಿನಿತ್ಯ ತಿಂಡಿಗಳಲ್ಲಿ, ತೀರ್ಥಗಳಲ್ಲಿ ಬಳಕೆ ಪಡುವಂತಹ ಅನೇಕ ಉತ್ಪನ್ನಗಳು. ಹಾಗಾಗಿ ಇವುಗಳೆಲ್ಲದರ ಮೇಲೆ ಇವೆಲ್ಲ ಉತ್ಪನ್ನಗಳು 5% ಆಸುಪಾಸಿನಲ್ಲಿ GSTಗೆ ಒಳಪಡುವಂಥ ಚಾನ್ಸಸ್ ಇದೆ. ಅದೇ ರೀತಿ 2 ಮೇನ್ ಸ್ಲ್ಯಾಬ್ಗಳಿರುತ್ತೆ, 5 ಮತ್ತು 18%. ಅದೇ ರೀತಿ ಈ ಸಿಗರೇಟ್ ಮುಂತಾದ ತಂಬಾಕು ಉತ್ಪನ್ನಗಳಿಗೆ ಮಾತ್ರ 40% GST ಇರುತ್ತೆ, ಒಂದು 6-7 ಐಟಮ್ಗಳು. ಹೀಗಾಗಿ ಇದೆಲ್ಲ ಒಟ್ಟಾರೆಯಾಗಿ GST ಅಡಿಯಲ್ಲಿ ಕಳೆದ 8 ವರ್ಷಗಳ ನಂತರ ಇದು ಇಂಟ್ರೊಡ್ಯೂಸ್ ಆದ ಬಳಿಕ ಆಗ್ತಾ ಇರುವಂತಹ ಬಹಳ ದೊಡ್ಡ ಟ್ಯಾಕ್ಸ್ ರಿಫಾರ್ಮೇಷನ್ ಆಗಿದೆ. ಪರೋಕ್ಷ ತೆರಿಗೆ ಪದ್ಧತಿಯಲ್ಲಿ ಅತ್ಯಂತ ದೊಡ್ಡ ಸುಧಾರಣೆ ಹತ್ತಿರ ಬಂದಿದೆ. ಹೀಗಾಗಿ ಸ್ಟಾಕ್ ಮಾರ್ಕೆಟ್ನಲ್ಲೂ ಕೂಡ ಇವತ್ತು ಕಳೆದ 2 ದಿನಗಳಿಂದ ನಿರಂತರವಾಗಿ ಸೂಚ್ಯಂಕಗಳು, ಸೆನ್ಸೆಕ್ಸ್ ಇರ್ಬೋದು, ನಿಫ್ಟಿ ಇರ್ಬೋದು, ಏರ್ತಾನೆ ಇದೆ. ಅಂದರೆ ಇದು ಏನು ಸೂಚಿಸ್ತಾ ಅಂದರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಇದರ ಒಂದು ಪರಿಣಾಮವನ್ನು ಈಗಾಗಲೇ ಮನಗಾಣ್ತಾ ಇದೆ. ಏನಾಗುತ್ತೆ, ಮಾರ್ಕೆಟ್ನಲ್ಲಿ ಯಾವತ್ತೂ ಕೂಡ ದರಗಳು ಇಳಿಕೆಯಾದಾಗ ಜನ ಖರೀದಿ ಮಾಡಲಿಕ್ಕೆ ಮುಂದಾಗ್ತಾರೆ. ಜನ ಖರೀದಿ ಮಾಡಲಿಕ್ಕೆ ಮುಂದಾಗ ಏನಾಗುತ್ತೆ, ಕಾರ್ಪೊರೇಟ್ ಕಂಪ್ನಿಗಳು ಅದನ್ನು ಉತ್ಪಾದನೆ ಮಾಡಲಿಕ್ಕೆ ಏನು ಮಾಡಬೇಕಾಗುತ್ತೆ, ಕಚ್ಚಾ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ, ಉದ್ಯೋಗಗಳು ಬೇಕಾಗ್ತಾರೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಆವಾಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಒಂದು ಕಡೆ ಬೇಡಿಕೆ ಜಾಸ್ತಿ ಆಗಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಉದ್ಯೋಗ ಸೃಷ್ಟಿ ಆಗುತ್ತೆ, ಒಟ್ಟಾರೆ ಇಕನಾಮಿಕ್ ಆ್ಯಕ್ಟಿವಿಟೀಸ್ ಅದು ಇಂಪ್ರೂವ್ ಆಗುತ್ತೆ. ಹಾಗಾಗಿ ಈ GST ರೇಟ್ ಇಳಿಕೆ ಆಗುವಂಥದ್ದು ಒಟ್ಟಾರೆಯಾಗಿ GST ಕಲೆಕ್ಷನ್ ಇಂಪ್ರೂವ್ ಆಗಲಿಕ್ಕೆ ಕೂಡ ಕಾರಣ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.